ಸೊ ಅಂದರೆ ಈ ಸಿನಿಮಾ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಬ್ಲಿಂಕ್ ಆಯಿತು. ಬ್ಲಿಂಕ್ ಆದಮೇಲೆ ನಮಗೆ ಬ್ಲಿಂಕಲ್ಲಿ ಸ್ವಲ್ಪ ಸಿನಿಮಾಲಿ ಪಾಸಿಟಿವ್ ಆದರೂ ಕೂಡ ತಂಡದಲ್ಲಿ ನಮ್ಮ ನಿರ್ಮಾಣ ಸಂಸ್ಥೆ ಜೊತೆ ನಮಗೆ ಒಂದು ಸ್ವಲ್ಪ ಸರಿಗೆ ಬರಲಿಲ್ಲ ಆಮೇಲೆ ಒಂದಿಷ್ಟು ವಿಚಾರಗಳಲ್ಲಿ. ಆನಂತರ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ, ಗಟ್ಟಿಯಾಗಿ ನಂಬ್ಕೊಂಡು ಸಿನಿಮಾನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಸಿನಿಮಾ ನಮಗೆ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಟ್ಟು ಸಿನಿಮಾ ಹಿಂದ್ಗಡೆ ನಮಗೆ ಬೇರೆ ಥರದ ಅನುಭವ ಆಯಿತು ಅಂತ. ಮೇ ಬಿ ಇದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಸಿನಿಮಾ ಜರ್ನಿ ಅಂತ ನಾವು ಅದನ್ನು ಕಲ್ತ್ಕೊಂಡು ಎಲ್ಲ ಹೊಟ್ಟೆಗೆ ಹಾಕೊಳಕ್ಕೆ 1-2 ತಿಂಗಳು ಟೈಮ್ ತೊಗೊಂತು ನಮಗೆ. ಅದಾದಮೇಲೆ ಸೊ ನಮ್ಗೆ ಅನ್ನಿಸ್ತು, ಒಂದು ವರ್ಷದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂತು, ಅದರಲ್ಲಿ ಬ್ಲಿಂಕು ಕೂಡ ಜನರಿಗೆ ಮೆಚ್ಚುಗೆ ಆಗೋ ಥರದೊಂದು ಸಿನಿಮಾ ಆಯ್ತಲ್ಲ, ಅದೇ ನಮ್ಮ ಮೊದಲನೇ ಸಕ್ಸಸ್ ಅಂತ. ಎಷ್ಟು ಜನ ನೋಡಿದಾರೋ ಅದರಲ್ಲಿ ಒಂದು 70-80% ಜನಕ್ಕಾದರೂ ಸಿನಿಮಾ ಇಷ್ಟ ಆಯಿತು. ಹೊಸ ಥರದ ತಂತ್ರಗಾರಿಕೆಯಲ್ಲಿ, ಹೊಸ ಥರದ ನಿರೂಪಣೆ ಶೈಲಿಯಲ್ಲಿ ಈ ಚಿತ್ರವನ್ನು ನಾವು ಪ್ರೇಕ್ಷಕರ ಎದುರಿಗೆ ತರುವಾಗ, ಚಿತ್ರ ಬರೆದು ಮೊದಲನೇ ನರೇಶನ್ ಕೊಟ್ಟಾಗಲೂ ಇದ್ದಂಥ ಭಯ ಬಿಡುಗಡೆಯಾದ ಮೊದಲನೇ ದಿನದಲ್ಲೂ ಇತ್ತು. ಅದು ಉತ್ತುಂಗಕ್ಕೇರಿತ್ತು ಬಿಡುಗಡೆ ಸಮಯದಲ್ಲಿ. ಯಾಕಂದರೆ ಸಾಕಷ್ಟು ಅಡೆತಡೆಗಳು ಬ್ಲಿಂಕ್ ಚಿತ್ರಕ್ಕೆ ಎದುರಾಗಿತ್ತು. ಯಾಕಂದರೆ ಹೊಸ ರೀತಿಯ ಸ್ಕ್ರೀನ್ ಪ್ಲೇ ಪ್ಯಾಟರ್ನ ನಾವು ತರಬೇಕಾದಾಗ ತುಂಬ ಜನ ಸ್ಕ್ರೀನ್ ಪ್ಲೇನೇ ಚೇಂಜ್ ಮಾಡಿಬಿಡಿ ಅಂದರು. ಇನ್ನೊಂದು ತಿಂಗಳಿದೆ ಸಿನಿಮಾ ರಿಲೀಸ್ಗೆ ಅನ್ನುವಾಗ ಒಬ್ಬ ರೈಟ್ರಿಗೆ ಕಷ್ಟ ಗೊತ್ತು, ಎಲ್ಲ ಮಾಡಿ ಮುಗಿಸಿದ್ಮೇಲೆ ಸ್ಕ್ರೀನ್ ಪ್ಲೇ ಹೆಂಗೆ ಚೇಂಜ್ ಮಾಡೋದಪ್ಪ ಅಂತ. ಆ್ಯಂಡ್ ಅದು ಅಂಥ ಸಿನಿಮಾ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿದ್ರೆ ಆ ಸತ್ವಾನೇ ಇರಲ್ಲ ಅಂತ. ಬಟ್ ಎನಿಹೌ ಬ್ಲಿಂಕ್ ರಿಲೀಸ್ ಆಗೋಕ್ಕೆ ಮುಂಚೆ ನಾವು ಒಂದು ಟೆಕ್ನಿಕಲ್ ಶೋ ಅಂತ ಮಾಡಿದ್ವಿ. ಒಂದಿಷ್ಟು ಜನ ಚಿತ್ರರಂಗದ ಬರಹಗಾರರು, ಒಂದಿಷ್ಟು ಜನ ಗಣ್ಯರನ್ನ ಕರೆದು ಅಂದರೆ ನಮ್ಮ ಲೈಫ್ನ ಕೆಟ್ಟ ದಿನ ಅಂದರೆ ಅದೇ. ಎಲ್ಲರೂ ನೋಡಿಬಿಟ್ಟು ನಿರ್ಮಾಪಕರು ಹೇಳಿದ್ರು ಇದರಿಂದ ₹1 ನಿಮಗೆ ಬರಲ್ಲ ಅಂತ. ಸೊ ಯಾರಿಗೂ ಸಿನಿಮಾ ಇಷ್ಟ ಆಗಿರಲಿಲ್ಲ. ಆ್ಯಂಡ್ ವರ್ಸ್ಟ್ ಸ್ಟೇಜ್ ಇತ್ತು ಬ್ಲಿಂಕ್ ಮಾಡುವಾಗ 3 ವರ್ಷ. ಹೆಂಗೆ ಜರ್ನಿ ಇದೆ ಮುಂದೆ ಏನು ಲೈಫಲ್ಲಿ ಅಂತ ಏನೂ ಗೊತ್ತಾಗ್ತಾ ಇರಲಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿತ್ತು. ಬಟ್ ಬ್ಲಿಂಕ್ ರಿಲೀಸ್ ಆಗಿ 2ನೇ ದಿನಕ್ಕೇ ಫಾಸ್ಟ್ ಫೀಲಿಂಗ್ ಆಗೋದನ್ನು ನೋಡ್ತಾ ಮ್ಯಾಜಿಕ್ ಆಗ್ತಾ ಇದೆಯಲ್ಲ ಅಂತ. ಯಾಕಂದ್ರೆ ಸಿನಿಮಾಗಳಲ್ಲಿ ಅಷ್ಟೇ ಸಾಧ್ಯ. ಒಂದು ಸಾಂಗಲ್ಲಿ ವಿಷ್ಣುವರ್ಧನ್ ಅವರು ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಬಿಡ್ತಾರೆ ಸೂರ್ಯವಂಶಾಲಿ. ಆ ಥರ ಬ್ಲಿಂಕಲ್ಲಿ 2ನೇ-3ನೇ ದಿನಕ್ಕಾಗಲೇ ಜನ ಬರ್ತಿದ್ರು. ಎಲ್ಲೆಲ್ಲಿಂದ ಆ ಜನ ಬರ್ತಿದ್ರು ಗೊತ್ತಿಲ್ಲ, ಬಿಕಾಸ್ ಮಾರ್ಕೆಟಿಂಗ್ ಮಾಡೋಕ್ಕೂ ನಮ್ಮ ಹತ್ರ ಕಾಸಿರಲಿಲ್ಲ ಆಗ. ಜನರೇ ಅವರೇ ಶೇರ್ ಮಾಡಿ ಅವ್ರದ್ದು ಸಿನಿಮಾ ಅಂತ ಅಂದು ಪ್ರತಿಯೊಂದು ಕಡೆ ಹೋದಾಗಲೂ ಕೂಡ ಅವ್ರದ್ದೇ ಸಿನಿಮಾ ಅನ್ನಂಗೆ ಜನ ನಮ್ಮನ್ನು ಮೆರೆಸಿದ್ದಾರೆ. ಸಿನಿಮಾ ಬೇರೆ ಆರ್ಟ್ ಫಾರ್ಮ್ ಥರನೇ ಒಂದು ಕನ್ನಡದ ಕಲ್ಚರ್ನ ಉತ್ತುಂಗಕ್ಕೇರಿಸೋದಕ್ಕೆ ತುಂಬಾ ದೊಡ್ಡ ಸಾಫ್ಟ್ ಪವರ್ ಅದು. ಸಿನಿಮಾ ಗೆದ್ದರೆ, ಲಿಟ್ರೇಚರ್ ಗೆದ್ದರೆ ಒಂದು ಕಲ್ಚರ್ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಪಸರಿಸುತ್ತೆ. ಒಂದು KGFನ ಗೆಲುವು ಶ್ರೀಲಂಕಾಗೆ ಹೋದ್ರು KGFನ CD ಸಿಗುತ್ತೆ, ಪಾಕಿಸ್ತಾನ್ಗೆ ಹೋದ್ರು KGF ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ KGF ಅಂದ ತಕ್ಷಣ ಅವರು ಬೆಂಗಳೂರು ಬಗ್ಗೆ ಮಾತಾಡ್ತಾರೆ, ಬೆಂಗಳೂರು ಅಂದ ತಕ್ಷಣ ಕರ್ನಾಟಕ, ಕನ್ನಡದ ಬಗ್ಗೆ ಮಾತಾಡ್ತಾರೆ, ಕನ್ನಡದ ನೆಲ ಜಲ. ನಮ್ಮ ಸಿನಿಮಾ ಕನ್ನಡ ಆ್ಯಂಡ್ ಕನ್ನಡದಲ್ಲಿ ಇವೆಲ್ಲಾನು ಇನ್ಕ್ಲೂಡ್ ಆಗುತ್ತೆ. ಯಾವುದನ್ನು ನಾವು ಮಾತನಾಡ್ತಾ ಬಳಸ್ತೀವಿ ಭಾಷೆಯಲ್ಲಿ. ಈಗ ಕುರ್ಚಿನ ನಾವು ಕುರ್ಚಿ ಅನ್ನಲ್ಲ, ಚೇರ್ ಅಂತೀವಿ. ಸೊ ಭಾಷೆ ಹೇಗಾಗುತ್ತೆ ಅಂದರೆ ಭಾಷೆಯ ಬೆಳವಣಿಗೆಯ ಸ್ಟೇಜಸ್ಸಲ್ಲಿ ಪ್ರಾಕೃತದಿಂದ ಬೇರೆ ಭಾಷೆಯಾಗಿ ಒಡೆಯುತ್ತೆ. ಆಮೇಲೆ ನಮ್ಮ ಹಳೆಗನ್ನಡ ಆಗುತ್ತೆ. ನಡುಗನ್ನಡ ಆದಾಗ ಅಕ್ಷರಗಳನ್ನು ನಾವು ತೆಗೆದು ಹಾನ ನಾವು ಸ್ವೀಕರಿಸ್ತೀವಿ ಕನ್ನಡಕ್ಕೆ. ಯಾಕಂದರೆ ನಾವು ತಮಿಳನ್ನ ನೋಡಿದಾಗ ನಾವು ಪಾಲ್ ಅಂತಕ್ಕಂದ್ರೆ ನಾವು ಕನ್ನಡದಲ್ಲಿ ಹಾಲು ಅನ್ನೋದನ್ನು ಪ್ರಾರಂಭ ಮಾಡ್ತೀವಿ. ಭಾಷೆ ವರ್ಷದಿಂದ ವರ್ಷಕ್ಕೆ, ಶತಮಾನಗಳಿಂದ ಶತಮಾನಕ್ಕೆ ಬೇರೆ ಬೇರೆಯ ಭಾಷೆಗಳಿಂದ ವಲಸೆ ಪಡ್ಕೊಳ್ಳುತ್ತೆ. ಒಂದಿಷ್ಟು ಪದಗಳನ್ನು ತನ್ನ ಭಾಷೆಯೊಳಗೆ ಸ್ವೀಕರಿಸುತ್ತೆ. ಈಗ ಕುರ್ಚಿ ಅನ್ನೋ ವರ್ಡ್ ಕೂಡ ಯಾವುದೋ ಸೈಬೀರಿಯನ್ನ ಬಂದಿರುತ್ತೆ, ಪರ್ಷಿಯಾಯಿಂದ ಇನ್ನೊಂದಿಷ್ಟು ವರ್ಡ್ಸ್ ಬಂದು ಸೇರ್ಕೊಳ್ಳುತ್ತೆ. ಹಾಗೆ ವಿಡಿಯೋ ಅನ್ನೋದು ನಾವು ಯಾವುದೇ ಒಂದು ವಿಚಾರನ ನಾವು ಶೇರ್ ಮಾಡಿದ್ರು ಮನೆಯಲ್ಲೂ ಕೂಡ ಅದನ್ನು ನಾವು ಇದನ್ನೇನೋ ಚಿತ್ರಿಕೆ ಅಥವಾ ಒಂದು ಚಲನಚಿತ್ರ ಅಂತ ಮನೇಲಿ ಮಾತಾಡಲ್ಲ, ವಿಡಿಯೋ ನೋಡು ಮಗ ಅಂತೀವಿ. ಸೊ ಎಸ್, ಕನ್ನಡದಲ್ಲಿ ಮಾಡಬೇಕಿತ್ತು. ನಾವು ಟೈಮ್ನಲ್ಲಿ ನಮ್ಮ ಪೋಸ್ಟ್ ಡಿಸೈನರ್ ಕನ್ನಡದಲ್ಲಿ ಕಳಿಸ್ಲಿಲ್ಲ ಅಂತ. ಎಸ್, ನೀವು ಹೇಳಿದ್ರಿಂದ ನಾವು ತಿದ್ಕೋತೀವಿ. ಹಾಂ, ಇದು ನಿಜವಾಗ್ಲೂ ತಪ್ಪು. ಆ್ಯಂಡ್ ನೀವು ನಮ್ಮ ತಪ್ಪುಗಳನ್ನು ಸರಿ ಮಾಡೋದಕ್ಕಿರೋದ್ರಿಂದ ತುಂಬ ಥ್ಯಾಂಕ್ಸ್. ಅಲ್ಲ, ಕನ್ನಡ ಒಂದು ಸಾಫ್ಟ್ ಪವರ್ನ ಈಗ ಹೊರಗಡೆಗೆ ಹೋದ್ರು ಕನ್ನಡ ಅಂತ ಮಾತಾಡ್ತೀರಿ. ಇದೇ ವಿಡಿಯೋ ಚಿತ್ರ ಸಕ್ಸಸ್ ಆದರೆ ಮುಂದೆ ಇದೊಂದು ಕನ್ನಡದ ಚಿತ್ರ ಅಂತ ಕರೀತಾರೆ. ಖಂಡಿತ ನೀವು ಹೇಳಿದ್ರಿಂದ ನಾವು ತಿದ್ಕೋತೀವಿ ಸರ್. ತಮಿಳೆಲ್ಲ ಒಡಿಯಾ ಸರ್. ಇಲ್ಲ, ಈ ಕಥೆ ನಡೆಯೋದೇ ಒಡಿಯಾದಲ್ಲಿ. ಹಾಗಾಗಿ ಕನ್ನಡಿಗರು ಒಡಿಯಾಗ ಹೋಗಿ ಅಲ್ಲೇನಾಗುತ್ತೆ ಅಂತ. ಈಗ ಆಪ್ತಮಿತ್ರ ಸಿನಿಮಾದಲ್ಲಿ ಹೆಂಗೆ ತೆಲುಗು ದೆವ್ವ ಇರುತ್ತೆ, ಹಾಗಾಗಿ ಒಡಿಯಾದಿಂದ ಒಂದು ದೆವ್ವನ ಕರ್ಕೊಂಡ್ಬರೋಣ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಆದರೂ ಅಷ್ಟೇ ಸರ್.
ಚಿತ್ರಕ್ಕೆ ಬೇರೆ ಹೀರೋಯಿನ್ಸ್ನ ಕರ್ಕೊಂಡ್ಬರ್ತಾರೆ, ಬೇರೆ ಭಾಷೆ ದೇವ ಕರ್ಕೊಂಡ್ಬರ್ದು ನೀವೇ ಫಸ್ಟ್, ಆ ಕ್ರೆಡಿಟ್ ನಿಮ್ಗೇನೆ. ಇಲ್ಲ ಕ್ಷಮಿಸಿ, ಅದನ್ನ ನಾವು ಸರಿ ಮಾಡ್ತೀವಿ. ನೆಕ್ಸ್ಟ್ ಪೋಸ್ಟ್ ಅಲ್ಲಿ ನಮ್ಮ ಮತ್ತೆ ಇಂಗ್ಲಿಷ್ ಕಾಣಿಸಿದ್ರೆ ನೀವೇ ಬರ್ದು ಹಾಕಿ ಸೋಷಿಯಲ್ ಮೀಡಿಯಲ್ಲಿ. ಎಸ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಅದೇ ನಾನು ಹೇಳಕ್ ಬಂದಿದ್ದು ಸಾಫ್ಟ್ ಪವರ್. ಹಾಗಾಗಿ ನಾವು ಕನ್ನಡ ಚಿತ್ರೋದ್ಯಮ ಈಗ ಬಿದ್ದಿದೆ, ಹೊಸ ರೀತಿಯ ಕಥೆಗಳು ಬರ್ತಿಲ್ಲ ಅಂತ ಹೇಳ್ತಿದ್ರು. ನಾವು ಹೊಸ ರೀತಿಯ ಫೌಂಡ್ ಫುಟೇಜ್ ಜಾನ್ರ 2013 6-5 = 2 ಚಿತ್ರ ಬಂದ ನಂತರ ಯಾವುದೇ ಫೌಂಡ್ ಫುಟೇಜ್ ಜಾನ್ರಾದ ಸಿನಿಮಾಗಳು ಕನ್ನಡದಲ್ಲಿ ಬಂದಿರಲಿಲ್ಲ. ಹಾಗಾಗಿ ನಾವು ಅದನ್ನು ಪ್ರಯತ್ನ ಮಾಡೋಣ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ. ಯಾಕಂದರೆ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಹೊಸ ರೀತಿಯ ಚಿತ್ರಗಳು ಮುಂದಕ್ಕೆ ಬರ್ತಿದೆ. ಹಾಗಾಗಿ ನಾವು ಕೂಡ ಹೊಸ ರೀತಿಯ ಪ್ರಯತ್ನ ಮಾಡೋಣ ಅಂತ ಈ ಚಿತ್ರನ ಪ್ರಾರಂಭ ಮಾಡಿದ್ವಿ. ಆ್ಯಂಡ್ ಈ ಚಿತ್ರ ಪ್ರಾರಂಭ ಮಾಡಿದಾಗಲೂ ಕೂಡ ಹೊಸ ರೀತಿಯ ಕಥೆ ಹೇಳಬೇಕಂದ್ರೆ ಹೊಸ ರೀತಿಯ ಟೆಕ್ನಿಕ್ಯಾಲಿಟೀಸ್ನ ನಾವು ಸಿನಿಮಾಗೆ ಒಳಗೊಡ್ಬೇಕಾಗುತ್ತೆ. ಹೊಸ ರೀತಿಯ ಟೆಕ್ನಿಕ್ಯಾಲಿಟೀಸ್ನ ಈ ಸಿನಿಮಾದಲ್ಲಿ ತಂತ್ರಗಾರಿಕೆಯನ್ನು ಜನರ ಮುಂದೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಏನು ಮಾಡಿದ್ವಿ ಅಂದರೆ ಈಗಿನ ನಮಗೆ ರಿಲೇಟೇಬಲ್ ಆಗುವಂತಹ ಕ್ಯಾಮ್ರಾ ಎಕ್ವಿಪ್ಮೆಂಟ್ ಯಾವ್ಯಾವುದು ಇದ್ದಾವೆ ಅಂದರೆ ನಮಗೆ ಗೋಪ್ರೋ ಇದೆ, ಓಸ್ಮೋ ಕ್ಯಾಮ್ರಾ ಇದೆ, ಮತ್ತು ನಮಗೆ ಮೊಬೈಲ್ನಲ್ಲಿ ಕಾಣಿಸ್ತಾ ಇರುವಂಥ ಮೊಬೈಲ್ ಕ್ಯಾಮ್ರಾಗಳಿದ್ದಾವೆ, ಹಿಡನ್ ಕ್ಯಾಮ್ರಾಗಳಿದ್ದಾವೆ. ಈ ಥರ ಎಲ್ಲ ಕ್ಯಾಮ್ರಾಗಳ ಒಂದು ಆಳ ಅಗಲ ವಿಸ್ತಾರವನ್ನೆಲ್ಲ ನಾವು ಒಂದು ಸ್ವಲ್ಪ ಕೂತ್ಕೊಂಡು ಒಂದು ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ಮಾಡಿ ಆ ಕ್ಯಾಮ್ರಾಗಳನ್ನು ಕೂಡ ಸಿನಿಮಾಗೆ ಬಳಸೋ ರೀತಿ ಒಂದು ಪ್ರಯತ್ನ ಮಾಡಿದ್ದೀವಿ. ಬಹುಶಃ ಈ ಟೀಸರ್ ಒಂದಿಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಈ ಸ್ವತಂತ್ರ ತಂಡ, ನಾವುಗಳು ರಂಗಭೂಮಿ ಮಾಡಿಕೊಂಡು ಚಿತ್ರರಂಗಕ್ಕೆ ಬಂದವರು, ನಮ್ಮನ್ನು ನೀವು ಕೈ ಹಿಡಿದು ಬೆಳೆಸಿ ಮುಂದಕ್ಕೆ ನಡೆಸಿ. ಧನ್ಯವಾದಗಳು.